ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಿಂದಿನ ವೀಡಿಯೋಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ವೀಡಿಯೋಲಿ ನೀವು ನೋಡಿದಾಗೆ ಪ್ರೀವಿಯಸ್ ಡೇ ಆಫ್ ಗೃಹ ಪ್ರವೇಶ ನಾವು ಏನೆಲ್ಲ ಮಾಡಿದ್ವಿ, ಆಮೇಲೆ ಪೂಜೆ ಶುರುವಾಗಿದ್ದು ಏನೆಲ್ಲ ಆಯಿತು ಅಂತ ನಾನು ತೋರಿಸಿದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ. ಮತ್ತು ಸಂಜೆ ಮೇಲೆ ಏನೇನು ನಡೆಯುತ್ತೆ ಅಂತ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಇಲ್ಲಿ ಗಣಪತಿ ಪೂಜೆ ನಡೀತಾ ಇದೆ. ಮೊದಲಿಗೆ ಗಣಪತಿ ಪೂಜೆ, ಅದಾದಮೇಲೆ ವಾಸ್ತು ಶಾಂತಿ ಹೋಮ, ಅದಾದಮೇಲೆ ನವಗ್ರಹ ಪೂಜೆ ಆಹ್ವಾನೆ ಅದೆಲ್ಲ ಮಾಡಿಸ್ತಾರೆ. ಅದಾದಮೇಲೆ ಇವತ್ತು ಸುದರ್ಶನ ಚಕ್ರ ದರ್ಶನ, ಅದಾದಮೇಲೆ ನಾರಾಯಣ ಬಲಿ, ಇಷ್ಟು ಇವತ್ತಿನ ದಿನ ಸಂಜೆ ಮಾಡಿಸ್ತಾರೆ. ಅಂದರೆ ಗೃಹ ಪ್ರವೇಶದ ದಿನ ಹಿಂದಿನ ದಿನ ಇಷ್ಟೆಲ್ಲ ಶಾಸ್ತ್ರಗಳು ನಡಿಬೇಕು. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಅಂದರೆ ಗೃಹ ಪ್ರವೇಶದ ಸೀರೀಸ್ ಒಂದು ವೀಡಿಯೋಸ್ ಮಾಡಿದ್ನಲ್ಲ, ಆ ವೀಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಬಿಕಾಸ್ ತುಂಬ ಜನ ನನಗೆ ಸ್ಯಾರಿ ಪ್ರೈಸ್ ಎಷ್ಟು, ಸ್ಯಾರಿ ಎಲ್ಲಿ ತೊಗೊಂಡ್ರಿ, ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀರ ಕಮೆಂಟ್ಸಲ್ಲಿ. ಸೊ ಅದಕ್ಕೆ ಆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಸ್ಯಾರೀಸ್ ಎಲ್ಲಿ ತೊಗೊಂಡೆ, ಎಷ್ಟು ಕೊಟ್ಟೆ ಅಂತೆಲ್ಲ. ಆ್ಯಂಡ್ ಪ್ರಿವಿಯಸ್ ವೀಡಿಯೋನಲ್ಲಿ ಮೇಕಪ್ ಕೂಡ ಚೆನ್ನಾಗಿದೆ, ಎಷ್ಟು ತೊಗೊಂಡ್ರು ಮೇಕಪ್ಗೆ, ಯಾರು ಮಾಡಿದ್ದು ಅಂತೆಲ್ಲ ಕೇಳಿದ್ದೀರಾ. ಸೊ ಮೇಕಪ್ ಬಂದು ವರ್ಷಿಣಿ ಬ್ರೈಡಲ್ ಸ್ಟುಡಿಯೋ ಅಂತ, ಅವರು ಲಿಂಕ್ ನಾನು ಆನ್ಲೈನಲ್ಲೇ ಹುಡುಕಿದ್ದು, ಅದರಲ್ಲೇ ನನಗೆ ಸಿಕ್ಕಿದ್ದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಪೇಷನ್ಸ್ ಆಗಿ ಆ್ಯಂಡ್ ನಾಮಿನಲ್ ಆಗಿ ಇದೆ. ನನಗೆ ಬೆಟರ್ ಅಂತ ಅನ್ನಿಸ್ತು. ವೆರಿ ಪ್ರೊಫೆಷ್ನಲ್ ಲೇಡಿ. ಸೊ ಅವ್ರದ್ದು ಕಾಂಟ್ಯಾಕ್ಟು ನಿಮ್ಗೆ ಯಾರಾದರೂ ಮೇಕಪ್ಗೆ ಏನಕ್ಕಾದರೂ ಬೇಕಿದ್ದರೆ ಬ್ಯಾಂಗ್ಳೂರಲ್ಲಿ ಅವ್ರು ಅವೈಲಬಲ್ ಇರ್ತಾರೆ. ಎನಿ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಬಂದು ನಿಮ್ಗೆ ಮೇಕಪ್ ಮಾಡಿಕೊಡ್ತಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ಬೇಕಂದರೆ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕಮಿಂಗ್ ಬ್ಯಾಕ್, ಸೊ ಹಿಂದಿನ ದಿನ ಈಗ ಅದೇ ಯಾವಾಗಲೇ ಹೇಳ್ದಂಗೆ ಗಣಪತಿಗೆ ಮೊದಲು ಪೂಜೆ ಶುರು ಮಾಡಿ ಅದಾದಮೇಲೆ ಹೋಮ ಮಾಡಿಸ್ತಾರೆ. ಸೊ ನಮ್ಮ ಜೊತೆಗೆ ಸಮನ್ವಿನೂ ಬಂದು ಕೂತ್ಕೊಂಡಿದ್ದಾಳೆ. ಎಷ್ಟು ಪೇಷನ್ಸಾಗಿ ಆರಾಮಾಗಿ ಕೂತಿದ್ದಾಳೆ. ನಾನು ಗಲಾಟೆ ಮಾಡಿಬಿಡ್ತಾಳೇನೋ ಅಂತ ಭಯ ಆಗಿತ್ತು. ಬಟ್ ಚೆನ್ನಾಗಿ ಬಂದು ಪಕ್ಕದಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ, ನಮಸ್ಕಾರ ಮಾಡ್ತಿದ್ದಾಳೆ, ಹೇಳ್ದಂಗೆಲ್ಲ ಕೇಳ್ತಾ ಇದ್ದಾಳೆ. ಸೊ ಅದೊಂದು ಖುಷಿ ವಿಷಯ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಬೇಕು ಅಂತ ಅಂದ್ಕೊಂಡೆ. ನಾನು ಆಲ್ಮೋಸ್ಟ್ ನಂದು ಈ ನಡುವೆ ಯಾವ ವೀಡಿಯೋಸಲ್ಲೂ ನಾನು ಕೇಳ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ. ಬಟ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ದಯವಿಟ್ಟು ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ, ನನ್ನ ವೀಡಿಯೋಸ್ ನೀವು ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಂದು ಯಾವುದೇ ವೀಡಿಯೋ ನೋಟಿಫಿಕೇಷನ್ ನೀವು ಮಿಸ್ ಮಾಡೋದಿಲ್ಲ. ಈಗ ನೀವು ಏನು ವೀಡಿಯೋ ನೋಡ್ತಾ ಇದ್ದೀರಾ, ಇದು ಫೋಟೋಗ್ರಾಫರ್ ನಾವೇನು ಕರೆಸಿದ್ವಿ ಅವ್ರು ನಮಗೆ ಕೊಟ್ಟಿರೋ ಟ್ರೆಡಿಷ್ನಲ್ ವೀಡಿಯೋ ಶೂಟ್ ಇದು. ಆ್ಯಕ್ಚುಲಿ ನಾನು ವೀಡಿಯೋ ಶೂಟ್ ಮಾಡಿದ್ದೆ, ಬಟ್ ಅದಕ್ಕಿಂತ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಎಡಿಟ್ ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸೊ ನಾನು ಇದೇ ವಿಡಿಯೋ ನಿಮ್ಮ ಮುಂದೆ ಹಾಕಿ ಜಸ್ಟ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಪೂಜೆ ಶುರುವಾಯಿತು. ಶುರುವಾಗಕ್ಕೆ ಮುಂಚೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೀವಿ. ಎಲ್ಲದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಅಂದರೆ ಜಾನು ಕಾಲಿಗೆ ನನಗೆ ನಮಸ್ಕಾರ ಮಾಡಿಸಿದ್ರು ಫಾರ್ ದ ಫಸ್ಟ್ ಟೈಮ್. ಇಷ್ಟು ವರ್ಷಗಳಲ್ಲಿ ಮದುವೆ ಆದಾಗಿಂದ ಹಿಡಿದು, ಇನ್ಫ್ಯಾಕ್ಟ್ ಮದುವೆಲೂ ನಾನು ಜಾನು ಕಾಲಿಗೆ ನಮಸ್ಕಾರ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅವ್ನ ಕಾಲಿಗೆ ನಮಸ್ಕಾರ ಮಾಡಿದ್ದು. ಫೋಟೋ ಯಾರೂ ತೆಗೆದಿಲ್ಲ, ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿದೆ. ನಾನು ಅದೇ ಅಂದ್ಕೊಳ್ತಿದ್ದೆ ಯಾರಾದರೂ ಫೋಟೋ ತೆಗೀರಿ ಅಂತ. ಅಟ್ಲೀಸ್ಟ್ ವಿಡಿಯೋಗ್ರಾಫರ್ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ಇನ್ಸ್ಟೆಂಟ್ ಆಗೋಗೋಯ್ತು. ಪುರೋಹಿತರು ನಮಗೆ ಟೈಮು ಕೊಡೋದಿಲ್ಲ ಅದೆಲ್ಲ ಮಾಡೋದಕ್ಕೆ. ಸೊ ಇನ್ಸ್ಟೆಂಟಾಗಿ ಯಾರು ಕ್ಯಾಪ್ಚರ್ ಮಾಡಿರ್ತಾರೋ ಅದರಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ನೋ ಪ್ರಾಬ್ಲಮ್, ವಿಡಿಯೋಗ್ರಾಫರ್ ಕ್ಯಾಪ್ಚರ್ ಮಾಡಿದ್ದಾರೆ. ನಮ್ಮ ಸಮನ್ವಿ ಅಂತೂ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತಂದರೆ ಪರ್ಫೆಕ್ಟಾಗಿತ್ತು. ಅವಳಿಗೆ ಡ್ರೆಸ್ಸು, ಆ ಕಲರ್ ಕಾಂಬಿನೇಷನು ಮತ್ತು ಅವಳ ಬಳೆಗಳು ಅದೆಲ್ಲ ಕ್ಲೀನಾಗಿ ಬೇರೆ ರೆಡಿ ಆಗಿಬಿಟ್ಲು. ಏನೂ ತಂಟೆನೇ ಮಾಡಲಿಲ್ಲ. ಸೊ ಎವ್ರಿಥಿಂಗ್ ವಾಸ್ ನೈಸ್. ಅವತ್ತು ಈವ್ನಿಂಗ್ ಅಷ್ಟು ಟೆನ್ಷನಲ್ಲಿದ್ದು ಮತ್ತು ಪೂಜೆ ಅಷ್ಟೊತ್ತಿಗೆ ಎಲ್ಲ ನಾರ್ಮಲೈಸ್ ಆಗೋಯ್ತು. ಅದೊಂದು ತುಂಬಾ ಸಮಾಧಾನಕರ ವಿಷಯ. ಸೊ ಇಲ್ಲಿ ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲ ಆದಮೇಲೆ ಗಣಪತಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಈಗ ನವಗ್ರಹಗಳಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿಸ್ತಾರಲ್ವ ನವಗ್ರಹಗಳಿಗೆ. ಆಮೇಲೆ ಅಲ್ಲಿಟ್ಟಿರೋ ಕಳಶಗಳಿಗೆ ಸತ್ಯನಾರಾಯಣನ ಫೋಟೋ ಅದೆಲ್ಲದೂ ತರಿಸಿದ್ರಲ್ವ. ಸೊ ಎಲ್ಲದಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿಸಿ ಅದಾದಮೇಲೆ ಹೋಮ ಮಾಡೋದು. ಆ್ಯಕ್ಚುಲಿ ಪೂಜೆ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಗಿದ್ದು. 7 o'clock 7:15 ಹಾಗೆ ಸ್ಟಾರ್ಟ್ ಆಗಿದ್ದು. ಅವ್ರು ಮೊದಲು ನಾವು ಡೇಟ್ಸ್ ಎಲ್ಲ ಕೇಳಕ್ಕೆ ಹೋಗಿದ್ದಾಗ ಹಿಂದಿನ ದಿನದ್ದು ಟೈಮಿಂಗ್ಸ್ ಅವ್ರು ಹೇಳಿದ್ದು 5:30ಗೆ ಬಂದು ಆಲ್ಮೋಸ್ಟ್ 10 o'clockವರೆಗೂ ನಡೆಯುತ್ತೆ ಪೂಜೆ ಅಂತ ಹೇಳಿದರು. ಮೇ ಬಿ ಅವ್ರದ್ದು ಡೆಕೋರೇಷನ್ ಮಾಡ್ಕೊಳ್ಳೋದು, ಆ ರಂಗೋಲಿಗಳು ಹಾಕೊಳ್ಳೋದೆಲ್ಲ ಆ ಟೈಮಿಂಗ್ಸ್ ಎಲ್ಲ ಸೇರಿಸಿ ಹೇಳಿದರು ಅಂತ ಅನಿಸುತ್ತೆ. ಬಟ್ ಎನಿವೇಸ್ ಅವರು ಮ್ಯಾನೇಜ್ ಮಾಡಿದ್ರು.
ಬಿಕಾಸ್ ತುಂಬ ಲೇಟ್ ಆಗೋದ್ರೇನು ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್. ಬಿಕಾಸ್ ಪೂಜೆ ಮುಗಿಸಿ ನಾವಿಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ, ಗೃಹ ಪ್ರವೇಶಕ್ಕೆ ಮುಂಚೆ ಈ ಮನೇಲಿ ಮಲ್ಕೊಳ್ಳೋ ಹಾಗಿಲ್ಲ, ಗೃಹ ಪ್ರವೇಶ ಆದಮೇಲೆ ಹೊಸ ಮನೇಲಿ ಮಲ್ಕಬೇಕು ಅಂತ ಹೇಳಿದರು. ಸೊ ಅವರು ಮನೆಗೆ ಹೋಗಿ ನಾವು ಮನೆಗೆ ಹೋಗಿ ವಾಪಸ್ ಬರಬೇಕು. ಆ್ಯಂಡ್ ಗೃಹ ಪ್ರವೇಶ ಟೈಮಿಂಗ್ಸ್ ಕೂಡ ಓಕೆ ಇತ್ತು, ನಮಗೆ ಕನ್ವೀನಿಯೆಂಟ್ ಆಗಿತ್ತು. ಕೆಲವು ಸಲ ಗೃಹ ಪ್ರವೇಶ ಟೈಮಿಂಗ್ಸು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಎಲ್ಲ ಇರುತ್ತೆ. ಬಟ್ ನಮಗೆ 6ಇಂದ 7:30ವರೆಗೂ ಮುಹೂರ್ತ ಕೊಟ್ಟಿದ್ರು ಗೃಹ ಪ್ರವೇಶಕ್ಕೆ. ಸೊ ವಿಚ್ ವಾಸ್ ವೆರಿ ಕನ್ವೀನಿಯೆಂಟ್. ಸೊ ಹಾಗಾಗಿ ಅಷ್ಟೇನು ನಮಗೆ ತೊಂದರೆ ಆಗಲಿಲ್ಲ. ಸೊ ಇಲ್ಲಿ ನವಗ್ರಹ ಪೂಜೆ ಎಲ್ಲ ಮುಗೀತು. ಸೊ ಇದಕ್ಕೆ ಏನದು ಹೋಮಕ್ಕೆ, ವಾಸ್ತುಶಾಂತಿ ಹೋಮಕ್ಕೆ ಇದು ಅಗ್ನಿ ಪೂಜೆ ಮಾಡಿಸಿದ್ರು. ಫಸ್ಟು ಅಗ್ನಿ ಪೂಜೆ ಎಲ್ಲ ಮಾಡಿ ಅಲ್ಲೆಲ್ಲ ಅಗ್ನಿ ಪೂಜೆ ಮಾಡ್ಕೊಂಡ್ಮೇಲೆ ಹೋಗಿ ಸುದರ್ಶನ ಚಕ್ರ ವೀಕ್ಷಣೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹೋಗಿ ಕತ್ಲು ಮಾಡ್ತಾರೆ, ಅದ್ರ ಬಾಳೆಹಣ್ಣು ಮೇಲೆ ಇದಿಟ್ಟಿರ್ತಾರೆ, ಏನದು ಕರ್ಪೂರ ಕತ್ಲಲ್ಲಿ ಪೂರ್ತಿ ಲೈಟೆಲ್ಲ ಆಫ್ ಮಾಡಿ ಆ ಕರ್ಪೂರದ ಬೆಳಕಲ್ಲಿ ಮಧ್ಯದಲ್ಲಿ ಈ ಚಕ್ರದ್ದು ಇದಿರುತ್ತೆ. ಸೊ ಅದನ್ನು ನೋಡೋಕ್ಕೆ ಬಿಟ್ಟರು 1-2 ನಿಮಿಷ ಹತ್ತತ್ರ. ಸೊ ಅದೆಲ್ಲ ನೋಡಿದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಕೆಳಗೆ ಬಂದು ಹೋಮ ಶುರು ಮಾಡಿದ್ರು. ಸೊ ಮೇಯ್ನಾಗಿ ವಾಸ್ತುಶಾಂತಿ ಹೋಮ ಎಲ್ಲ ಯಾಕೆ ಮಾಡ್ತಾರೆ ಅಂದರೆ, ಮನೆ ಕಟ್ಟಿಸ್ಬೇಕಾದ್ರೆ ಪ್ರಾಪರಾಗಿ ನಾವು ವಾಸ್ತು ನೋಡಿನೇ ಕಟ್ಟಿರ್ತೀವಿ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಏನಾದರೂ ಇದ್ದರೆ ಈ ವಾಸ್ತುಶಾಂತಿ ಹೋಮದಿಂದ ಎಲ್ಲ ಸರಿ ಹೋಗುತ್ತೆ, ಎಲ್ಲರಿಗೂ ಬಲಿ ಆಹುತಿ ಎಲ್ಲ ಕೊಡ್ತೀವಲ್ವ. ಸೊ ಅದರಲ್ಲೆಲ್ಲ ಸರಿ ಹೋಗಿಬಿಡತ್ತೆ ಅಂತ ಹೇಳಿ, ಅದಾದಮೇಲೆ ಸುದರ್ಶನ ಚಕ್ರ ಮನೆಗೆ ಒಳ್ಳೆಯದು. ಆ್ಯಂಡ್ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಬರುತ್ತೆ ಅಂತ ಹೇಳಿ ಸುದರ್ಶನ ಚಕ್ರ ಬರೆದು ಅದಾದಮೇಲೆ ಅದನ್ನು ನಾವು ನೋಡಿ ಕೆಳಗೆ ಬಂದು ಹೋಮ ಮುಗಿಸ್ಬೇಕು. ಹೋಮಕ್ಕೆ ಇದೇ ಮೊದಲನೇ ಬಾರಿ ನಾನು ಜಾನು ಇಬ್ಬರು ಇಷ್ಟೋ ತನಕ ಕೂತ್ಕೊಂಡಿರೋದು. ಯೂಶಲಿ ಎಲ್ಲಾದರೂ ಬೇರೆ ಕಡೆ ಆದಾಗ ಅಥವಾ ನಮ್ಮಮ್ಮ ಮನೆಯಲ್ಲೆಲ್ಲ ಆದಾಗ ಆಚೆ ಹೋಗ್ಬಿಡ್ತಾಯಿದ್ವಿ. ಯೂಶಲಿ ಹೋಮದ ಟೈಮಲ್ಲಿ ಹಾಗೆ ಅಲ್ವಾ, ಎಲ್ಲರೂ ಆಚೆ ಹೋಗ್ಬಿಡ್ತಾರೆ. ಬಟ್ ಇದೇ ಮೊದಲನೇ ಸಲ ನಾವು ಇಷ್ಟೋ ತನಕ ಕೂತ್ಕೊಂಡು ಹೋಮ ಎಲ್ಲ ಮಾಡಿದ್ದು. ಬಟ್ ತುಂಬ ಒಳ್ಳೇದಂತೆ ಆ ಹೋಮದ ಹೊಗೆ ಕುಡಿಯೋದ್ರಿಂದ, ತುಂಬ ಒಳ್ಳೇದಂತೆ. ಮನೆಯಲ್ಲಿರೋ ಎನರ್ಜೀಸ್ ಎಲ್ಲ ಪ್ಯೂರಿಫೈ ಆಗೋಗುತ್ತೆ, ಫುಲ್ ಪಾಸಿಟಿವ್ ಎನರ್ಜೀಸ್ ಇಡೀ ಮನೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ವರ್ಷಕ್ಕೆ ಒಂದ್ಸಲಿ ಆದರೂ ಮನೆಯಲ್ಲಿ ಹೋಮ ಹವನ ಪೂಜೆಗಳು ಮಾಡ್ತಾ ಇರಬೇಕಂತೆ. ಸೊ ದಟ್ ಮನೇಲಿ ಯಾವುದೇ ಒಂದು ಚಿಕ್ಕ ದುಷ್ಟ ಶಕ್ತಿ ಇದ್ರೇನು ಅದೆಲ್ಲ ಹೋಗಿಬಿಡುತ್ತೆ. ಸೊ ಎವ್ರಿ ಇಯರ್ ಇಟ್ಸ್ ಆಲ್ವೇಸ್ ಗುಡ್. ಮನೆ ಮೇಂಟೆನೆನ್ಸ್ ಥರ ಮನೆ ಗುಡ್ ಅಂದರೆ ಒಳ್ಳೇದಕ್ಕೆ ವರ್ಷಕ್ಕೊಂದ್ಸಲಿ ಹೋಮ ಸತ್ಯನಾರಾಯಣ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಪುರೋಹಿತರು. ಸೊ ಇಲ್ಲಿ ಹೋಮ ಮುಗಿದಿದೆ, ಪೂರ್ಣಾಹುತಿ ನಡೀತಾ ಇದೆ. ಪೂರ್ಣಾಹುತಿ ಆದರೆ ಹೋಮ ಮುಗೀತು ಅಂತ. ಅದಾದಮೇಲೆ ರಕ್ಷೆ ಕೊಡ್ತಾರೆ, ಅದನ್ನು ಹಚ್ಕೋಬೇಕು. ತುಂಬಾ ಒಳ್ಳೆಯದದು. ಐ ಆಮ್ ಶ್ಯೂರ್ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹೋಮ ಮಾಡಿ ಪೂರ್ಣಾಹುತಿ ಮಾಡಿ ರಕ್ಷೆ ಎಲ್ಲ ಇಟ್ಕೊಳ್ಳೋದು ಅದೆಷ್ಟು ಒಳ್ಳೆಯದು, ಅದು ನಮ್ಗೆ ಎಷ್ಟು ಕಾಪಾಡುತ್ತೆ ಅಂತ. ಆ್ಯಕ್ಚುಲಿ ಅದನ್ನು ಮನೇಲಿ ಇಟ್ಕೊಂಡು, ಅದೇ ಹೋಮದ ರಕ್ಷೆನ ಮನೇಲಿ ಇಟ್ಕೊಂಡು ಜಾಸ್ತಿ ತೆಗೊಂಡು ಮನೇಲಿ ಇಟ್ಕೊಂಡು ದಿನ ಹಚ್ಕೊಂಡ್ರೂ ತುಂಬಾ ಒಳ್ಳೆಯದದು. ಅದಾದಮೇಲೆ ಮತ್ತೆ ಮಂಗಳಾರತಿ ಎಲ್ಲ ಮಾಡಿಸಿ ಮಂಗಳಾರತಿ ಎಲ್ಲ ಮಾಡಿ ಮಂಗಳಾರತಿ ತಗೊಂಡು ಅದಾದಮೇಲೆ ಹೋಮದ ಕುಂಡದ ಸುತ್ತ 3 ರೌಂಡ್ ಏನೋ ಹಾಕಬೇಕಂತೆ. ಅದೆಲ್ಲ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ನಾರಾಯಣ ಬಲಿ ಅಂತ. ಆ್ಯಕ್ಚುಲಿ ಪ್ರತಿ ಸಲ ಗೃಹ ಪ್ರವೇಶ ಮಾಡಿದಾಗ ಬೂದ್ ಕುಂಬಳಕಾಯಿ ಇರುತ್ತಲ್ಲ ಅದರದ್ದು ಬಲಿ ಮಾಡ್ತಾರೆ. ಅದು ದೇವತೆಗಳಿಗೆ ಅನ್ನ ಬೂದ್ ಕುಂಬಳಕಾಯಿ ಎಲ್ಲ ಹಾಕಿ ನವಗ್ರಹ ದೇವತೆಗಳಿರ್ತಾರಲ್ಲ ಅವರಿಗೆ ಬಲಿ ಕೊಡೋದು ಅಂತ. ಅದೇ ಪುರೋಹಿತರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಏನಕ್ಕೆ ಬಲಿ ಕೊಡ್ತೀವಿ ಅಂತ. ನಾವು ಗೃಹ ಪ್ರವೇಶ ಮಾಡಿದಾಗ ನವಗ್ರಹ ದೇವತೆಗಳನ್ನ ಆಹ್ವಾನ ಮಾಡ್ತೀವಲ್ವ, ಸೊ ಅವ್ರಿಗೆ ನಾವು ತಿನ್ನೋದಕ್ಕೆ ಏನಾದರೂ ಕೊಡಬೇಕು. ಸೊ ದೇವತೆಗಳು ಯೂಶಲಿ ಹವಿಸ್ ಅಂದರೆ ನಾವು ಹೋಮ ಮಾಡ್ತೀವಲ್ವ, ಅದರಲ್ಲಿ ನಾವು ತುಪ್ಪ ಅದೆಲ್ಲ ಕೊಡ್ತೀವಲ್ಲ, ಅದನ್ನು ದೇವತೆಗಳು ತಗೊಳ್ತಾರೆ. ಅದಾದಮೇಲೆ ಬಲಿ ಅಂತ ಬಂದಾಗ ಬೂದ್ಗುಂಬಳಕಾಯಿ ಮತ್ತು ಅನ್ನ ಏನು ಚರು ಅಂತ ಏನು ಮಾಡಿರ್ತಾರೆ ಅದೆಲ್ಲ ತುಂಬ ಶ್ರೇಷ್ಠವಾದದ್ದು. ಸೊ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ ಅವರು ಅದನ್ನೇ ಸ್ವೀಕಾರ ಮಾಡೋದಂತೆ. ಅದು ಹಾಸ್ಪಿಟಾಲಿಟಿ ಥರ. ನಾವು ಅವ್ರು ಬಂದಾಗ ಅವ್ರಿಗೆ ಇದೆಲ್ಲ ಕೊಟ್ಟು, ಅಂದರೆ ನಾವು ಗೆಸ್ಟ್ ಬರ್ತಾರಲ್ವ ಅವ್ರಿಗೆ ಊಟ ಎಲ್ಲ ಹೇಗೆ ಕೊಡ್ತೀವಿ ಆ ಥರ ದೇವತೆಗಳಿಗೆ ಊಟ ಹಾಕೋ ಥರ ಅಂತ ಹೇಳ್ತಾ ಇದ್ರು. ಸೊ ಇದು ಇಲ್ಲಿ ಹಾಕಿದ್ದಾರೆ ನೋಡಿ, ಅದ್ರ ಇದು ಕುಂಕುಮ ಏನಕ್ಕೆ ಹಾಕ್ತಾರೆ ಅಂದರೆ ಬಲಿ ರಕ್ತ ಇದು ಮಾಡಬಾರ್ದು ಅಂತ ಹೇಳಿ ಕುಂಕುಮದ ಬಣ್ಣದಲ್ಲಿ ಅಲ್ಲಿ ಬಲಿ ಹಾಕಿರೋದು. ಅನ್ನ ಅದಾದಮೇಲೆ ಬೂದ್ಗುಂಬಳಕಾಯಿ ಕುಂಕುಮ ಇಷ್ಟು ಹಾಕಿ ಬಲಿ ಹಾಕಿರೋದು. ಸೊ ಆ ದೇವತೆಗಳಿಗೆ ಇದನ್ನೆಲ್ಲ ಅರ್ಪಿಸೋದು ಅಂತ ಹೇಳ್ತಾಯಿದ್ರು. ಸೊ ಇಷ್ಟೆಲ್ಲ ಮಾಡಿ ಹಿಂದಿನ ದಿನದ ಶಾಸ್ತ್ರ ಕಂಪ್ಲೀಟಾಗಿ ಮುಗೀತು.
ಸೊ ಇದೆಲ್ಲ ಮುಗಿಯೋಷ್ಟೊತ್ತಿಗೆ 10 ಗಂಟೆನೇ ಆಗಿತ್ತು, 9:45 10 ಗಂಟೆ ಆಗಿತ್ತು. ಸೊ ಅದೆಲ್ಲ ಮುಗಿದ್ಮೇಲೆ ನಾವು ಊಟ ಮಾಡಿ ಅದಾದಮೇಲೆ ಮನೆಗೆ ಹೋಗಿದ್ವಿ ವಾಪಸ್. ಅಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿದ್ರೇ ನಾಳೆ ದಿನ ಬೆಳಗ್ಗೆ ಬಂದು ಇದು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಲ್ಲಿರೋರಿಗೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಅಂಥೇಳಿ ನಮ್ಮ ಅಮ್ಮ ಅವರೆಲ್ಲ ಅಲ್ಲೇ ಉಳ್ಕೊಂಡಿದ್ರು. ಮಾರನೇ ದಿನ ಎದ್ದು ಅಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಬೇಕು, ಮತ್ತು ಯಾರಾದರೂ ಇರಬೇಕಲ್ಲ, ಬೀಗ ಹಾಕೊಂಬರೋಕ್ಕಾಗಲ್ಲ ಅಂಥೇಳಿ ಅವ್ರು ಅಲ್ಲೇ ಸ್ಟೇ ಮಾಡಿದರು. ಸೊ ಹೀಗಿತ್ತು ನಮ್ಮ ಗೃಹ ಪ್ರವೇಶದ ಹಿಂದಿನ ದಿನದ ಶಾಸ್ತ್ರಗಳು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಫಸ್ಟ್ ಟೈಮ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾಳೆ ಇಸ್ ಅ ಬಿಗ್ ಡೇ. ಗೃಹ ಪ್ರವೇಶ ಹೇಗೆ ನಡೆಯುತ್ತೆ, ಏನೆಲ್ಲ ಶಾಸ್ತ್ರ ಇರುತ್ತೆ ಗೃಹ ಪ್ರವೇಶದಲ್ಲಿ ಅಂತ ನಾನು ನಾಳಿನ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.